ಅಣ್ಣ ಅಣ್ಣ ನಿಂಗಣ್ಣ ಎದಳಣ್ಣ ಸಾಕು. ಊಟ ಮಾಡಲ್ವೇನಣ್ಣ? ಎದಳು ಊಟ ಮಾಡು. ಒತ್ತಾಗೋಯ್ತು ಇನ್ನೇನು. ಊಟ ಮಾಡಿ ಇನ್ನೊಂದು 2-3 ಗಂಟೆ ಕೆಲಸ ಮಾಡಿ ಅತ್ಲಾಗಿ ಮನೆ ಕಡೆ ಹೋಗುವಂತೆ. ಎದಳು ಸಾಕು. ಇಲ್ಲ ಕಳ್ಳ, ನೀನು ತರಿಸಿದ್ದೆಲ್ಲ ನಾನೆಲ್ಲ ಊಟ ಮಾಡಲ್ಲ. ನಂದೇನಾಯ್ತು ಅದನ್ನೆಲ್ಲ ಮುಗಿಸ್ಕೊಂಡು ನನ್ನ ಪಾಡಿಗೆ ನಾನು ಮನೆಗೆ ಹೋಗ್ಬೇಕು. ಸೋಮ್ಕಿರು. ಹ್ಞೂ, ನಾನು ಆಮೇಕಿಂದ ಇರಲ್ಲ. ಊಟ ಗೀಟ ಏನೂ ಮಾಡಲ್ಲ. ಏನು ಕೆಲಸ ಮಾಡ್ಬೇಕಲ್ವಾ, ಅದು ಮಾಡಿ ಮುಗಿಸಿ ಹೋಗ್ಬಿಡ್ತೀನಿ. ಆಮೇಕಿಂದ ನಾನು ಇರಲ್ಲ. ಅವ್ರು ಬೇರೆಯವ್ರ ಹತ್ರ ಕೆಲಸ ಮಾಡಿಸ್ಕೊ ನೀನು. ಅದಕ್ಕೋಸ್ಕರನೇ ಊಟ ಮಾಡ್ದಲ್ಲೇ ನನ್ನ ಪಾಡಿಗೆ ನಾನು ಕೆಲಸ ಮಾಡ್ತಿರೋದು. ಹ್ಞೂ, ಪದೇ 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 ಬಂದುಬಿಟ್ಟು ಇಲ್ಲಿ ನನಗೆ ತಲೆ ತಿಂತಿದ್ದಾನೆ ಇವನು. ಲೆಕ್ಕಾಚಾರಿ ಇವನು, ಕೆಲಸ ಇದ್ದವನು ಲೆಕ್ಕಾಚಾರಿ ಇವನು. ದೊಡ್ಡದಾಗ ಬೇರೆ ಇವನು. ಹ್ಞೂ, ಲೇ ಲೆಕ್ಕಾಚಾರಿ, ನಿಂದು ಎಷ್ಟಾಯ್ತು ಕೆಲಸ ನೀನು ಮಾಡ್ಕೊಂಡ್ರೆ ನನಗೂ ಒಳ್ಳೇದು, ನಿನಗೂ ಒಳ್ಳೇದು. ಸುಮ್ಮನೆ ಪದೇ ಪದೇ ಬಂದುಬಿಟ್ಟು ನನಗೆ ತಲೆ ತಿಂದ್ಬಿಟ್ರೆ ನೋಡು. ಹ್ಞೂ, ಇನ್ನೊಂದು ಅರ್ಧ ಗಂಟೆ ಐತೆ, ಮಾಡಿ ಮುಗಿಸ್ಕೊಂಡು ಹೋಗ್ಬಿಡ್ತೀನಿ ನನ್ನ ಪಾಡಿಗೆ ನಾನು. ಗೊತ್ತಾ ಅಣ್ಣ? ಇದು ಯಾಕಣ್ಣ ಹಿಂಗೆ ಆಡ್ತಿದ್ಯಾ ನಿಂಗಣ್ಣ? ಬದ್ಲಾಗಣ. ನಿನ್ಗೇನಣ್ಣ ಕಡಿಮೆ ಆಗೈತೆ? ಆ ಬರೀ ಕಳ್ತನ ಮಾಡೋದು ಒಂದು ಸ್ವಲ್ಪ ಬಿಡೋಣ ನೀನು. ಯಾಕಪ್ಪ ನೀನು ಹಿಂಗೆ ಆಡ್ತೀಯೋ ಏನೋ, ನನಗಂತೂ ಗೊತ್ತಿಲ್ಲ ಕಣ. ಬದ್ಲಾಗೋಣ, ಒಳ್ಳೇದಾಗೋಣ, ಒಳ್ಳೆ ಮನುಷ್ಯ ಆಗೋಣ ನೀನು. ನಾನು ಬದ್ಲಾಗಿಲ್ವೇನಣ್ಣ? ಇಬ್ರು ನಿನ್ನ ಜೊತೆ ಸೇರ್ಕೊಂಡು ನಾನು ತೋಟದಲ್ಲೆಲ್ಲ ಕಳ್ತನ ಮಾಡಿ ನಿನ್ನಂಗೇನೇನು ನಾನು ಸಿಹಿ ಹಾಕೊಂಡೆ ತಾನೆ. ಆಮೇಲೆ ನಾನು ಬದಲಾಗ್ಲಿಲ್ವಾ, ಒಳ್ಳೆಯವನಾಗ್ಲಿಲ್ವಾ? ಹಂಗೆ ನೀನು ಬದಲಾಗೋಣ. ಯಾಕಣ ಈ ಬುದ್ಧಿ ಮಾಡ್ತಿರ್ತೀಯ? ನಿನ್ನ ತೂಕ ನೀನೇ ಯಾಕಣ ಕಡಿಮೆ ಮಾಡ್ಕೊಳ್ತಿದ್ಯಾ? ಈ ಪರಿಸ್ಥಿತಿ ಬೇಕಿತ್ತೇನಣ್ಣ ನಿನಗೆ? ನೀನು ನಿನ್ಕೊಂಡ್ಬಿಟ್ಟು ಸಾವುಕಾರರು ಕೆಲಸ ಮಾಡಿಸ್ತಿದ್ದ ಮನುಷ್ಯ ನೀನು. ಇವತ್ತು ಕೂಲಿ ಕೆಲಸ ಮಾಡ್ತಿದ್ಯಲ್ಲ ನೀನು ಬಂದ್ಬಿಟ್ಟು. ಅದು ಮಾಡ್ತಿರೋ ಕಾರಣನೇ ನಿನ್ನ ಹತ್ರ ಇರೋ ಬುದ್ಧಿಗೇನೆ. ಆಯ್ತಾ? ಆ ಬುದ್ಧಿ ಬಿಡೋಣ ಮೊದಲು. ಯಾಕಣ ಈ ರೀತಿ ಎಲ್ಲ ಆಡ್ತಿದ್ಯಾ ನಿಂಗಣ್ಣ? ಅಲ್ಲ ಕಣ, ನನಗೇನು ನಿನಗೆ ಬೇಜಾರು ಮಾಡಿಸೋ ಉದ್ದೇಶ ನನಗೇನು ಇಲ್ಲ ಕಣ. ನನಗೆ ಅಂತ ಇಲ್ಲ, ನಮ್ಮ ಸಾವುಕಾರರಿಗಾಗಲಿ, ರಂಗಜ್ಜಿಗಾಗಲಿ, ನಮ್ಮ ಗೌಡ್ರಿಗಾಗಲಿ ಯಾರಿಗೂ ಇಲ್ಲ ಕಣ. ಆದರೆ ಏನು ಮಾಡ್ತೀಯಾ? ನೀನು ಮಾಡಿರೋ ಕೆಲಸಕ್ಕೆ, ನೀನು ಮಾಡಿರೋ ತಪ್ಪು ಕೆಲಸಕ್ಕೆ ಬುದ್ಧಿ ಕಲೀಲಿ, ಪ್ರಾಯಶ್ಚಿತ ಪಡ್ಕೊಳ್ಳಿ. ಇನ್ನೊಂದು ದಿವಸ ಎಡವಬಾರ್ದು, ತಪ್ಪು ಮಾಡಬಾರ್ದು ಅನ್ನೋ ಒಂದು ಉದ್ದೇಶದಿಂದ ಈ ರೀತಿ ಕೆಲಸಕ್ಕೆ ಬಿಟ್ಟಿರೋದು ನಿಮಗೆ. ಸರಿನಾ? ನೀವು ಆದ್ರೂ ತಿರ್ಗಾ ನೀವು ಪದೇ 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 ಇನ್ನು ಕೋಪನೇ ಮಾಡ್ಕೊಳ್ತಿದ್ದೀರಲ್ಲಣ್ಣ. ಹೇಳೋದು ಅರ್ಥ ಮಾಡ್ಕೊಂಡಿಂಗಣ್ಣ. ಓಹೋ, ಬಂದ್ಬಿಟ್ಟು ಇವನು ನನಗೆ ಉಪದೇಶ ಬೇರೆ ಹೇಳಕ್ ಬರ್ತಿದ್ದಾನೆ. ಉಪದೇಶ ದೊಡ್ಡದಾಗಿ. ಲೆಕ್ಕಾಚಾರಿ, ನಿನ್ನ ಕೆಲಸ ಎಷ್ಟಾಯ್ತು ಅಷ್ಟು ಮಾಡ್ಕೊಂಡ್ಬಿಟ್ರೆ ನನಗೂ ಒಳ್ಳೇದು, ನಿನಗೂ ಒಳ್ಳೇದು ಕಣ. ನನಗೆ ಪದೇ ಪದೇ ಬಂದ್ಬಿಟ್ಟು ನೀನು ಉಪದೇಶ ಹೇಳೋದು, ಒಳ್ಳೇದು ಅನ್ನಿಸ್ಕೊಳಕ್ ಬರೋದು ಇವೆಲ್ಲ ಬೇಡ. ನನಗೆ ಎಷ್ಟು ಅಯ್ಯೋ ಅನಿಸ್ತಿದ್ದೀರಾ ಅಂತ ನನಗೆ ಗೊತ್ತೈತೆ. ಎಲ್ಲರ ಮುಂದೆನೂ ನನಗೆ ಎಷ್ಟು ಅವಮಾನ ಆಗ್ತೈತೆ ಗೊತ್ತೇನು? ಕೆಲಸದವ್ರ ಮುಂದೆ, ಕೂಲಿಯವ್ರ ಮುಂದೆ ಎಲ್ಲ ಹೆಂಗೆ ಆಡ್ಕೊಳ್ತಿದ್ದಾರೆ ನನಗೆ. ರೋಡ್ ಮೇಲೆ ಹೋಗೋರು ಬರೋರು ಎಲ್ಲರೂ ಬಂದ್ಬಿಟ್ಟು ಇದೇ ನಿಂಗಣೋ, ಇದೇ ನಿಂಗಣೋ, ನೀನು ಕೆಲ್ಸಕ್ಕೆ ಬಂದ್ಬಿಟ್ಟಿದ್ಯಲ್ಲ ಅಂತ ಹೆಂಗೆ ಕೇಳ್ತಿದ್ದಾರೆ ಗೊತ್ತೇನೋ? ನನಗೆ ಎಷ್ಟು ಕೋಪ ಬರ್ತೈತೆ, ನನಗೆ ಎಷ್ಟು ಹೊಟ್ಟೆ ಉರಿತೈತೆ ಅಂತ ನನಗೆ ಮಾತ್ರ ಗೊತ್ತೈತೆ. ನನಗೆ ಅವಮಾನ ಮಾಡಬೇಕು ಅಂತಾನೆ ನೀವೆಲ್ಲರೂ ಮಾಡಿರೋದು. ಎಷ್ಟು ಅವಮಾನ ಮಾಡ್ತಿದ್ದೀರ ಅಂದರೆ ನನಗೆ ಏನು ಮಾಡೋಣ ಅಂತ ಗೊತ್ತಾಗ್ತಿಲ್ಲ. ನನಗೆ ಅಷ್ಟು ಬೇಜಾರಾಗಿ ಹೋಗ್ಬಿಟ್ಟೈತೆ. ಎಲ್ಲ ಮಾಡಿಬಿಟ್ಟು ಎಲ್ಲ ಊರವರೆಲ್ಲರೂ ನೋಡಾದ್ಮೇಲೆ ಈಗ ನನಗೆ ಇವನು ಬೇರೆ ಉಪದೇಶ ಹೇಳಕ್ಕೆ ಬಂದಿದ್ದಾನೆ. ಅವರೆಲ್ಲರೂ ಹೆಂಗೆ ಆಡ್ಕೊಳ್ತಿದ್ದಾರೆ. ಮೊದಲೆಲ್ಲ ನಮ್ಮ ಜೊತೆನೆ ನೀನು, ನಾವು ಕೆಲಸ ಮಾಡ್ತಿರ್ಬೇಕಾದ್ರೆ ನೀನು ಕಣ್ಣು ನಂಬ್ತಾವ ಕೆಲಸ ಮಾಡಿಸ್ತಿದ್ದವ ಮನುಷ್ಯ ನೀನು. ಕೂಲಿ ಕೆಲ್ಸಕ್ಕೆ ಬರ್ತಿದ್ಯಲ್ಲಣೋ, ನೋಡೋಣ ಎಂಥ ಪರಿಸ್ಥಿತಿ ಬಂತು ನಿನಗೆ ನಿಂಗಣ್ಣ ಅಂತ ಎಲ್ಲರೂ ಕೇಕೆ ಹಾಕೊಂಡು ನಕ್ಕೊಂಡು ಹೋಗ್ತಿದ್ದಾರೆ. ನನಗೆ ಹೆಂಗೆ ಆಗ್ತೈತೆ, ನನಗೆ ಎಷ್ಟು ಬೇಜಾರಾಗ್ತೈತೆ ಅಂತ ನನಗೆ ಮಾತ್ರ ಗೊತ್ತು. ನನಗೆ ತಡ್ಕೊಳಕ್ಕಾಗ್ತಿಲ್ಲ ನನಗೆ. ಈಗಳಣ್ಣ, ನಿಂಗಣ್ಣ ಒಂದು ಮಾತು ಕೇಳ್ತೀನಿ ನೋಡಿಲಿ. ಕಷ್ಟಪಟ್ಟು ದುಡಿತಿದ್ಯಾ, ಇದರಲ್ಲಿ ನಾಚಿಕೆ ಪಟ್ಕೊಳೋದೇನಿಲ್ಲ ನಿಂಗಣ್ಣ. ನಿಯತ್ತಾಗಿ ದುಡಿತಿದ್ಯಾ, ತಲೆ ಎತ್ಕೊಂಡು ತಿರ್ಗಾಡು. ಯಾರಿಗೂ ಏನು ಭಯ ಪಡೋ ಅವಶ್ಯಕತೆನಿಲ್ಲ. ಕಣ್ರಪ್ಪ, ಏನೋ ನನಗೆ ಬಡತನ ಬಂದೈತೆ, ಇವಾಗ ನಾನು ಕಷ್ಟಪಟ್ಟು ನಿಯತ್ತಾಗಿ ದುಡಿತಿದ್ದೀನಿ, ಯಾರಿಗೂ ಏನು ಮೋಸ ಮಾಡಿ ದುಡಿತಿಲ್ಲ ಕಣ್ರು ಅಂತ ಹೇಳ್ಬೋದು ಕಣ್ ನಿಂಗಣ್ಣ. ಅದಕ್ಕೆ ನೀನು ನಿಯತ್ತಾಗಿ ದುಡಿತಿರೋನ್ಗೆ ತಲೆ ಎತ್ಕೊಂಡು ತಿರ್ಗಾಡ್ದಲ್ಲ ಇರೋಂಥದ್ದು ಏನು ಮನ್ನ ಮಾಡಿದ್ಯಾ? ಯಾಕೆ ಈ ರೀತಿ ನಿನ್ನ ಮನ್ಸಿಗೆ ನೀನೇ ಅನ್ಕೊಳ್ತೀಯ ಅಂತ. ಇದ್ಯಾರಪ್ಪ ಇದು? ನಮ್ಮ ಹುಡುಗಿದ್ದಂಗಿದಾನಲ್ಲ ಇವನು. ನಾನು ನೋಡಿದ್ರೆ ನಮ್ಮ ಹುಡುಗಿ ಎತ್ಲಾಕ್ ಹೋದ. ತೋಟದಲ್ಲಿ ಏನಾದ್ರು ಕೆಲಸ ಏನಾರು ಮಾಡಿಸ್ತಿರ್ಬೇಕು. ನನ್ನ ಮಗಳ ತೋಟದಲ್ಲಿ ಅಂತ ನಾನು ಹುಡ್ಕೊಂಬಂದ್ರೆ ಇವನೇನಿದು ಕಳೆ ತೆಗಿಯೋದು ಎಲ್ಲ ಕೆಲಸ ಇವನೇ ಮಾಡ್ತಿದ್ದಾನಲ್ಲಪ್ಪ. ಇವನಿಗೇನಾಗೈತೆ? ಲೇ ಲೇ ನಿಂಗಣ್ಣ, ಮಗನೇ, ಲೇ ನಿಂಗಣ್ಣ. ಇವ್ರು ಯಾರಪ್ಪ ಇವರು? ಇವ್ರಲ್ವಾ ನಮ್ಮ ನಿಂಗಣ್ಣರಪ್ಪ? ನಮ್ಮಮ್ಮರ ಅಪ್ಪ ಅಲ್ವಾ ಇವರು? ಇದ್ಯಾಕಪ್ಪ ಇವರು ಇಲ್ಲಿ ಬಂದುಬಿಟ್ಟಿದ್ದಾರೆ ಇವರು? ಹೇಳ್ದಂಗೆ ಕೇಳ್ದಂಗೆ ಬಂದುಬಿಟ್ಟಿದ್ದಾರೆ. ಅಯ್ಯೋ, ಎಂಥ ಟೈಮಿಗೆ ಬಂದುಬಿಟ್ಟಿದ್ದಾರಪ್ಪ ಇವರು. ನಿಂಗಣ್ಣಾರು ನೋಡಿರೆ ಕೆಲಸ ಮಾಡ್ತಿದ್ದಾರೆ,
ತೋಟದಲ್ಲಿ ಕೆಲಸ ಮಾಡ್ತಿದ್ದಾರೆ, ಈ ಟೈಮಿಗೇನೆ ಬರ್ಬೇಕಾ ಇವರು? ಹ್ಞೂ ಏನಪ್ಪ ಹೇಳೋದು ಇವಾಗ? ಏನಕ್ಕೆ ನನ್ನ ಮಗ ಕೆಲಸ ಮಾಡ್ತಿದ್ದಾನಂತ ಹೇಳಿದೆ, ಸಾವುಕಾರರು ಬೇರೆ ಇಲ್ಲ. ಲೇ ಲೇ ಮಗನೇ, ಮಗನೇ, ನಿಂಗಣ್ಣ ಎದಳಲ್ಲ ಮ್ಯಾಕೆ? ಯಾಕ್ಲ ನೀನ್ ಯಾಕ್ಲ ಕೆಲಸ ಮಾಡ್ತಿದ್ಯಾ? ನಿನ್ಗೇನ್ಲ ಆಗೈತೆ? ಲೇ ಎದಳ ಮ್ಯಾಕೆ? ಅಯ್ಯೋ 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 ಅಯ್ಯೋ, ಊರ್ ಸಾವುಕಾರ ಕಳ್ಳ ನೀನು, ಊರ್ ಸಾವುಕಾರನ ಮಗ ನೀನು. ನೋಡಿದ್ರೆ ಇಲ್ಲಿ ಬಂದ್ಬಿಟ್ಟು ನೀನು ಕಳೆ ತೆಗಿತಿದ್ಯಲ್ಲ ನೀನು. ನಿನಗೇನು ಬುದ್ಧಿ ಗಿದ್ದಿ ಐತಲ್ಲ ಇಲ್ಲಲ್ಲ ನಿನಗೆ? ಎದಳಲ್ಲ ಮ್ಯಾಕೆ ಮೊದಲು? ಏನ್ಲ ಮಾಡ್ತಿದ್ದೆ ನೀನು ತೋಟದಲ್ಲಿ ನೀನು? ಆ ಅಯ್ಯೋ, ಯಾರ್ಯಾರದು ಬಂದ್ಬಿಟ್ಟು ಸುಮ್ಮನೆ ಬೆಳಿಗ್ಗೆಯಿಂದ ನನಗೆ ತಲೆ ತಿಂತಿದಾರಲ್ಲಪ್ಪ. ಯಾರು ಹೋಗೋಣ ಸುಮ್ಕೆ, ನಾನು ಇಲ್ಲಿ ಕೆಲಸ ಮಾಡ್ತಿದ್ದೀನಿ, ಮುಗಿಸ್ಕೊಂಡು ನಾನು ಹೋಗ್ಬೇಕು, ಹೋಗ್ರಿ. ಲೈ ಹೇಳೋದು ಅರ್ಥ ಆಗ್ತಿಲ್ವಲ್ಲ ನಿನ್ಗೆ? ತಿರುಗಿ ನೋಡ್ಲಾ ಇಲ್ಲಿ ಯಾರು ಬಂದಿದಾರಂತ ನೋಡು. ನಿಮ್ಮ ಅಪ್ಪ ಬಂದಿದ್ದೀನಿ ಕಣೋ, ನಿಮ್ಮ ಅಪ್ಪ. ಆ ದಡ್ಡ ನನ್ನ ಮಗನೇ, ದಡ್ಡ ಕಣೋ ನೀನು, ದಡ್ಡ. ಇಲ್ಲಿ ಬಂದ್ಬಿಟ್ಟೆವು ನೀನು. ನಿಮ್ಮ ಅಕ್ಕನ ತೋಟ ಎಲ್ಲ ನೋಡ್ಕೊಂಡು ಇಲ್ಲೆಲ್ಲ ಚೆನ್ನಾಗಿರ್ಲ ಅಂತ ನಾನು ನಿನ್ಗೆ ಇಲ್ಲಿ ಬಿಟ್ರೆ ತಪ್ಪು ಮಾಡ್ಕೊಂಡು ಮದುವೆ ಮಾಡ್ಕೊಂಡು ಬಂದ್ಬಿಟ್ಟು ಇಲ್ಲಿ ಬಂದ್ಬಿಟ್ಟು ನೀನು ಪದೇ 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 ಬಂದು ನನ್ನ ಮಾತು ಕೇಳ್ದಂಗೆ ನೀನು ಇಲ್ಲಿ ಬಂದು ಎಲ್ಲ ಮಾಡ್ತಿದ್ಯಾ ನೀನು? ಎಲ್ಲ ನಿಮ್ಮ ಅಕ್ಕನ ತೋಟ ಹೊಲ ಗದ್ದೆ ಎಲ್ಲ ನೋಡ್ಕೊಂಡ್ಬಿಟ್ಟು ಚೆನ್ನಾಗಿರ್ಲ ಅಂತ ನಾನು ಇಲ್ಲಿ ಮನೆ ತೋಟ ಗದ್ದೆ ಎಲ್ಲ ನಿನ್ಗೋಸ್ಕರ ಅಂತ ನಿಮ್ಮ ಅಕ್ಕಂಗೋಸ್ಕರ ನಾನು ಬಿಟ್ಟೋದ್ರೆ ನೀನು ಬೇರೆಯವ್ರ ಕೈಲೆಲ್ಲ ಕೆಲಸ ಮಾಡಿಸ್ಕೊಂಡು ಆರಾಮಾಗಿರೋ ರಾಜ ಇರಂಗಿರ ಅಂತ ಮಾಡಿದ್ರೆ ತಪ್ಪೆಲ್ಲ ಮಾಡ್ಕೊಂಡ್ ಬಂದ್ಬಿಟ್ಟು ಪದೇ ಪದೇ ಬಂದು ಈಗ ನೀನು ಇನ್ನು ತಿರ್ಗಾ ಇಲ್ಲಿ ಕೂಲಿ ಕೆಲಸ ಮಾಡ್ಕೊಂಡ್ ಕುಂತೀಯ. ನಿನ್ಗೆಂದ ಅಂತದಾಗೈತೆ? ತಿರ್ಗೋ ಈ ಕಡೆ, ನಿಮ್ಮ ಅಪ್ಪ ಕಣೋ ನಾನು. ನಿಜಾಗ್ಲೂ ನಮ್ಮ ಅಪ್ಪನ? ಯಾವುದೇ ಕಾರಣಕ್ಕೂ ನಮ್ಮ ಅಪ್ಪ ಅಲ್ಲ ಕಣ್, ಹೇಳು. ಹಳೆ ಕೋಪ ಹಳೆ ದ್ವೇಷ ಎಲ್ಲ ಹಂಗೆ ಐತೆ. ನಾನು ಎಷ್ಟು ಸಲ ಕ್ಷಮಿಸಪ್ಪ ನಾನು ತಪ್ಪಾಗೋಯ್ತೆ ಅಂತ ಕೇಳ್ಕೊಂಡ್ರು ನಮ್ಮಪ್ಪ ಇವತ್ತಿನವರೆಗೂ ಕ್ಷಮಿಸಿಲ್ಲ. ಅಂಥದ್ರಲ್ಲಿ ಇವಾಗ ಬಂದ್ಬಿಟ್ಟು ನನಗೆ ಕ್ಷಮಿಸ್ಬಿಡ್ತಾರ? ಹೊಲ್ದಲ್ಲಿ ಬಂದ್ಬಿಟ್ಟು ಯಾವುದೇ ಕಾರಣಕ್ಕೂ ಇಲ್ಲ, ಯಾರ ಬೇಕು ಅಂತಾನೆ ನನಗೆ ರೇಗಿಸ್ತಿದ್ದಾರೆ. ರೇಗಿಸ್ಲಿ. ಎಷ್ಟು ದಿವಸ ಹಿಂಗೆ ರೇಗಿಸ್ಕೊಂತಾರೆ? ರೇಗಿಸ್ಕೊಂಡು ಇರ್ಲಿ ಕಣ್, ಹೇಳು. ನಂದಿನ್ನೇನು ಇವತ್ತು ಒಂದು ದಿವಸ ಮುಗೀತು, ನಾಳೆ ಒಂದು ದಿವಸ ಕೆಲಸ ಮಾಡಿಬಿಟ್ರೆ ಅತ್ಲಾಗಿ ಮುಗ್ದೆ ಹೋಯ್ತು. ಆದರೆ ನನಗಾಗಿರೋ ಅವಮಾನಕ್ಕೆ ಇವ್ರಿಗೆ ಮಾತ್ರ ಸುಮ್ಮನೆ ಬಿಡಲ್ಲ. ಈ ಸಾವುಕಾರಂಗೂ, ಈ ರಂಗಜ್ಜಂಗೂ, ಈ ಗೌಡ್ರಿಗೆ ಮಾತ್ರ ನಾನಂತೂ ಸುಮ್ಕೆ ಬಿಡಲ್ಲ. ನನ್ನ ಸೇಡ್ ಮಾತ್ರ ತೀರಿಸ್ಕೊಂತೀನಿ. ನನಗೆ ಎಂಥ ಅವಮಾನ ಆಗಂಗೆ ಮಾಡಿದಾರಂದ್ರೆ ನನಗೆ ತಡ್ಕೊಳಕ್ಕಾಗ್ತಿಲ್ಲ, ಹೇಳ್ಕೊಳಕ್ಕಾಗ್ತಿಲ್ಲ. ಅಷ್ಟು ದೊಡ್ಡ ಅವಮಾನ ಮಾಡಿಬಿಟ್ಟಿದ್ದಾರೆ. ನನಗೆ ಎಷ್ಟು ಬೇಜಾರಾಗ್ತೈತೆ, ಎಷ್ಟು ಕೋಪ ಬರ್ತೈತೆ ಅಂದರೆ ಹೇಳ್ಕೊಳಕ್ಕಾಗ್ತಿಲ್ಲ. ಒಂದಲ್ಲ ಒಂದು ದಿವಸ ನಾನು ಏನಂತ ತೋರಿಸ್ತೀನಿ. ಈ ನಿಂಗಣ್ಣಂಗೆ ಎದುರು ಹಾಕೊಂಡ್ಬಿಟ್ರೆ ಏನಂತ ತೋರಿಸ್ತೀನಿ. ಮಾಡ್ತೀನಿ, ಏನು ಮಾಡ್ಬೇಕಂತ ನನಗೆ ಚೆನ್ನಾಗಿ ಗೊತ್ತೈತೆ. ನಾನು ಮಾತ್ರ ಬಿಡಲ್ಲ. ಈ ಲೆಕ್ಕಾಚಾರಿ ನಾನು ಕೆಲ್ಸಕ್ಕೆ ಕರ್ಕೊಂಬಂದು ಸೇರಿಸಿದಿ, ಲೆಕ್ಕಾಚಾರಿ ನನಗೆ ನಿಲ್ಕೊಂಡು ಕೆಲಸ ಮಾಡು ಅಂತ ಹೇಳ್ತಾನಲ್ಲ ಇವನು. ಎಷ್ಟು ಬೇಜಾರಾಗ್ತೈತೆ ಅಂದರೆ ನನಗೆ ತಲೆ ಎತ್ಕೊಂಡು ತಿರ್ಗಾಡೋಕ್ಕಾಗ್ತಿಲ್ಲ. ನನಗೆ ಅಷ್ಟೊಂದು ದೊಡ್ಡ ಬೇಜಾರಾಗ್ತೈತೆ ನನಗೆ. ಬೆಳಗ್ಗೆಯಿಂದ ನನಗೆ ಊಟ ಮಾಡೋಕ್ಕಾಗಲ್ಲ, ತಿಂಡಿ ತಿನ್ನೋಕ್ಕಾಗಲ್ಲ, ಅಷ್ಟು ಬೇಜಾರಾಗ್ಬಿಟ್ಟೈತೆ. ದೊಡ್ಡ ಸಾವುಕಾರ್ರೆ ನೀವೇನಿಲ್ಲಿ? ಏಯ್ ಬಾರ್ಲ ಇಲ್ಲಿ ಲೆಕ್ಕಾಚಾರಿ, ನಂದಿರ್ಲಿ ಕಳ್ಳ. ಎಲ್ಲ ನಿಂದು ಏನೋ ನೀನ್ ನಿನ್ಕೊಂಬಿಟ್ಟು ನನ್ನ ಮಗನ ಹತ್ರ ಕೆಲಸ ಮಾಡಿಸ್ತಿದ್ಯಲ್ಲ, ಏನ್ರಲ್ಲ ನಿಮ್ದು ದೌರ್ಜನ್ಯ ನಿಮ್ದು? ನನ್ನ ಮಗನ್ ಕೆಲಸ ಮಾಡೋದಂಥದ್ದು ಏನಾಗಾಯ್ತು? ಅವನ ತೋಟದಲ್ಲಿ ಅವನು ಹೊಲದಲ್ಲಿ ಅವನೇ ಕೆಲಸ ಮಾಡ್ಬೇಕಂದ್ರು ಏನ್ರು ನಿಮ್ದಲ್ಲ? ಅದು ಮೋಸ ನಿಮ್ದು. ಯಾಕಲ ನನ್ನ ಮಗ ಕೆಲಸ ಮಾಡ್ತಿದ್ದಾನೆ, ನನ್ನ ಮಗ ನಿಂಗಣ್ಣ ಎಲ್ಲವೂ ಕೂಲಿ ಕೆಲಸವ್ರಿಗೆ ಯಾರಿಗೂ ಕರ್ಕೊಂಬಂದಿಲ್ವಿ ಅಂದ್ರಲ್ಲ ನೀವು? ನಂದು ತೋಟ, ನಂದು ಹೊಲ ಗದ್ದೆ ಎಲ್ಲದನ್ನು ನನ್ನ ಮಗಳಿಗೋಸ್ಕರ ಮನೇನು ನಂದೇ ಕಳ್ಳ. ನನ್ನ ಮಗಳು ಸಾವುಕಾರರಾಗಿರ್ಲಿ ಅಂತ ನಾನು ಅವಳಿಗೆ ಎಲ್ಲದನ್ನು ಕೊಟ್ಟು, ನಾನು ಬೇರೆ ಊರಲ್ಲಿದ್ದರೆ ಎಲ್ಲ ಕೊಡ್ಸಿದ್ದೀನಿ ಇವೆಲ್ಲ ನಂದು ಕಳ್ಳ. ಇವಾಗ್ಲೂ ಕೂಡ ನನ್ನ ಹೆಸರಲ್ಲಿ ಕಳ್ಳ ಇವೆಲ್ಲ ಇರೋದು. ನನ್ನ ಮಗಳು ಊರಿಗೆ ಸಾವುಕಾತಿಯಾಗಿರ್ಲಿ ಅಂತ ನಾನು ಬಿಟ್ಟೋದ್ರೆ ಕೊಟ್ರೆ ನನ್ನ ಮಗಂಗೆ ಕರ್ಕೊಂಬಂದ್ಬಿಟ್ಟು ನೀವೆಲ್ಲರೂ ಕೂಲಿ ಕೆಲಸ ಮಾಡಿಸ್ತಿದ್ದೀರ. ಕೂಲಿ ಕೆಲಸನ ಯಾರಲ್ಲ ನೀವೆಲ್ಲ? ನೀವೆಲ್ಲ ಎತ್ಲಾಗೋದ್ರಲ್ಲ ನಿಮ್ಮ ಸಾವುಕಾರ? ಎಲ್ಲಿ ನನ್ನ ಅಳಿಯ ಎತ್ಲಾಗೋದ? ಅವನಿಗೆ ಕರಿ ಇಲ್ಲಿ, ನನ್ನ ಮಗನ ಹತ್ರ ಕೆಲಸ ಮಾಡಿಸ್ತಿದ್ದಾನ ಅವನು. ವಾಯ್ಸ್ ನೋಡಿದ್ರೆ ನಮ್ಮ ಅಪ್ಪ ಇದ್ದಂಗೆ ಐತಲ್ಲಪ್ಪ. ನಮ್ಮ ಅಪ್ಪ ನಿಜಾಗ್ಲೂ ಬಂದೈತಾ? ಏನಪ್ಪ ನಮ್ಮ ಅಪ್ಪ ಬಂದೈತೋ ಬಂದಿಲ್ವೋ ಒಂದು ಗೊತ್ತಾಗ್ತಿಲ್ಲ. ಆದರೆ ಬಂದಿದ್ರೆ ಮಾತ್ರ ಇನ್ನೂ ನನಗೆ ಒಂಥರ ಖುಷಿನಿಂದ ನಮ್ಮ ಅಪ್ಪ ಬಂದರೆ ಸದ್ಯ ನಾನು ಮಾಡಿರೋ ತಪ್ಪೆಲ್ಲ ಕ್ಷಮಿಸ್ಬಿಟ್ಟು ಬಂದಿದ್ದಾರ. ಕ್ಷಮಿಸ್ತಾರ ನಮ್ಮ ಅಪ್ಪ? ನೋಡೋಣ ತಡಿ, ನಮ್ಮ ಅಪ್ಪನೋ ಇಲ್ವೋ ಒಂದು ಗೊತ್ತಿಲ್ಲ. ಅಪ್ಪ ಅಪ್ಪ ನೀನು ಯಾವಾಗ ಬಂದಪ್ಪ ನೀನು? ನಾನು ಬರೋದಿರ್ಲಿ ಕಳ್ಳ. ಏನ್ಲ ನಿಂದು ಅದ್ವಾನ? ಏನ್ಲ ನೀನು ಪರಿಸ್ಥಿತಿ? ಎಲ್ಲಿಗೆ ಬಂದು ನಿಂತಿದ್ದಿಲ್ಲ ನೀನು? ನಿನಗೇನ್ಲ ಕೂಲಿ ಕೆಲಸ ಮಾಡೋದಾಗ ಬಂದೈತೆ ನಿನಗೆ? ಅಯ್ಯೋ 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 ದಡ್ಡ, ನಿನಗೆ ಬುದ್ಧಿ ಇಲ್ವಲ್ಲ ನಿನಗೆ?
ಇದೇ ಯಾಕಲ್ಲ ಇಲ್ಲಿ ಬಂದು ಕೂಲಿ ಕೆಲಸ ಮಾಡ್ತಿದ್ಯಾ ಈ ಬಿಸಿಲಲ್ಲಿ? ಏನಾಗೈತೋ ನಿನಗೆ? ಅಪ್ಪ ಅದು ಅದು ಏನಿಲ್ಲ ಕಣಪ್ಪ, ಒಂದು ತಪ್ಪು ಕೆಲಸ ಮಾಡ್ಕೊಂಡ್ಬಿಟ್ಟಿದ್ದೆ, ಅದಕ್ಕೋಸ್ಕರ ನನಗೆ ಶಿಕ್ಷೆ ಕೊಟ್ಟಿದ್ದಾರೆ ಕಣಪ್ಪ. ಹ್ಞೂ. ತಪ್ಪು ಕೆಲಸ ಮಾಡ್ಕೊಂಡ್ಬಿಟ್ಟಿದ್ದೆ? ಎಲ್ಲ ತಪ್ಪು ಕೆಲಸ ಮಾಡ್ಕೊಂಡ್ಬಿಟ್ಟಿದ್ದೆ? ಎಲ್ಲ ಅಂತ ತಪ್ಪು ಕೆಲಸ ಮಾಡ್ಕೊಂಡ್ಬಿಟ್ಟಿದ್ದೆ ನೀನು? ಆ ಏನಾಯ್ತು ನಿನಗೆ? ಹೆಂಗಿದ್ದವನು ಏನ್ಲ ಆಗಿದ್ಯಾ ನೀನು? ಅಲ್ಲ ಕಣೋ, 2-3 ಹಳ್ಳಿಗೆ ನಾನು ಊರಿಗೆದೇನೆ ಸಾವುಕಾರ ಕಳ್ಳ, ದೊಡ್ಡ ಸಾವುಕಾರ. ನನ್ನ ತಲೆ ಎತ್ಕೊಂಡು ತಿರುಗಾಡಕ್ಕೆ ಆಗುತ್ತೇನೋ ನೀನು? ದೊಡ್ಡ ಸಾವುಕಾರನ ಮಗ ಬಂದ್ಬಿಟ್ಟು ಇಲ್ಲಿ ಅಕ್ಕಂದು ಹೊಲದಲ್ಲೇನೋ ಬಂದ್ಬಿಟ್ಟು ಕೂಲಿ ಕೆಲಸ ಮಾಡ್ತಿದ್ದಾನೆ, ಕಳೆ ತೆಗಿತಿದ್ದಾನೆ ಅಂತ ಹೇಳಿದ್ರೆ ನನಗೆ ಹೇಳ್ಕೊಳಕ್ ಆಗ್ತಿಲ್ಲ. ಅವಮಾನ, ಅಂತ ದೊಡ್ಡ ಅವಮಾನ ಆಗ್ತೈತೆ. ನೋಡೋಣ ನನ್ನ ಮಗ ಏನು ಮಾಡ್ತಿದ್ದಾನೆ. ಇಷ್ಟು ದಿವಸ ಆಯ್ತಲ್ಲ, ಏನೋ ತಪ್ಪು ಮಾಡ್ಕೊಂಡು ಹೋಗ್ಬಿಟ್ಟ. ಬಂದು ಕ್ಷಮ್ಸಪ್ಪ, ನನಗೆ ಕ್ಷಮ್ಸಪ್ಪ ಅಂತ ಕೈ ಮುಗಿದು ಕೇಳ್ಕೊಂಡ್ರು ನಾನು ಅತ್ಲಾಗಿ ಸುಮ್ಮನೆ ಆಗ್ಬಿಟ್ಟಿದ್ದೆ, ಬುದ್ಧಿ ಕಲೀಲಿಲ್ಲ ಅಂತ. ಏನ ಹೋಗಿ ನೋಡ್ಕೊಂಬರೋದು ನನ್ನ ಮಗ ಏನು ಮಾಡ್ತಿದ್ದಾನೆ, ನನ್ನ ಮಗಳು ತೋಟ ಹೊಲ ಗದ್ದೆ ಎಲ್ಲ ನೋಡ್ಕೊಂಡು ಚೆನ್ನಾಗಿದ್ದಾನ ಅಂತ ನಾನು ಖುಷಿಯಾಗಿ ಬಂದ್ರೆ, ನೀನು ನೋಡಿದ್ರೆ ನೀನು ಇಲ್ಲಿ ಕೂಲಿ ಕೆಲಸ ಮಾಡ್ಕೊಂಡು ಕುಂತಿಯಲ್ಲ. ನಿನಗೆ ಬುದ್ಧಿ ಬೇಡವಾ? ನಿನಗೆ ಬುದ್ಧಿ? ನಿಮ್ಮ ಅಣ್ಣ ನೋಡು, ನಿಮ್ಮ ಅಣ್ಣ ಹೆಂಗೆ ತಾಕತ್ತಾಗಿ ಎಲ್ಲ ಹೆಂಗಿದ್ದಂಗೆ ಗೊತ್ತಾ ಅವನು? ನಿಮ್ಮಣ್ಣ ನನ್ನ ಗತ್ತಿ ಏನಾಯ್ತು ಅದನ್ನ ಚೆನ್ನಾಗಿ ನೋಡ್ಕೊಂಡು ಹೋಗ್ತಿದ್ದಾನೆ ಗೊತ್ತಾ? ನನ್ನಂಗೆ ಗತ್ತಾಗಿ ಎಲ್ಲ ಕೆಲಸ ಎಲ್ಲ ಮಾಡಿಸ್ಕೊಂಡು ಊರ್ ಗೌಡ ಆಗ್ಬಿಟ್ಟು ಹೆಂಗಿದಂಗೆ ಗೊತ್ತಾ? ನೀನು ನೋಡಿದ್ರೆ ನೀನು ದಂಡಪಿಂಡ, ನೀನು ಪ್ರಯತ್ನ ಇಲ್ದವನಾಗ್ಬಿಟ್ಟಲ್ಲೋ, ಪ್ರಯತ್ನ ಇಲ್ದವನಾಗ್ಬಿಟ್ಟಲ್ಲ ನೀನು. ಅಪ್ಪ ಅಪ್ಪ ಅದು ಅದು ಯಾಕಪ್ಪ ಹಿಂಗ್ ಬೈತಿದೆ ಇವಾಗ? ಏನಾಯ್ತಪ್ಪ ಇವಾಗ? ಅದು ನಾನು ಸ್ವಲ್ಪ ತಪ್ಪು ಮಾಡ್ಕೊಂಡ್ಬಿಟ್ಟಿದ್ದೆ ಕಣಪ್ಪ. ಅಕ್ಕನ ತೋಟದಲ್ಲ ದಿನ ಒಂದು ಸ್ವಲ್ಪ ಹೋಗ್ಬಿಟ್ಟು ಬಾಳೆಗೊನೆ ಎಲ್ಲ ಕಳ್ತನ ಮಾಡಿಬಿಟ್ಟಿದ್ದೆ, ಒಂದು 25 ಬಾಳೆಗೊನೆ. ಅದಕ್ಕೆ ಬಾವ, ಗೌಡ್ರು, ಆ ರಂಗಜ್ಜ 3 ಜನನು ಸೇರ್ಕೊಂಬಿಟ್ಟು 1-2 ದಿವಸ ಹೊಲದಲ್ಲೇ ಕೆಲಸ ಮಾಡು, ನಿನಗೆ ಬೆಲೆ ಏನಂತ ಗೊತ್ತಾಗುತ್ತೆ, ರೈತರ ಕಷ್ಟ ಏನಂತ ಗೊತ್ತಾಗುತ್ತೆ, ಹಂಗೆ ಹಿಂಗೆ ಅಂತ ಹೇಳಿರು. ಅದಕ್ಕೆ ಇನ್ನೇನು ನಮ್ಮ ಅಕ್ಕನ ತೋಟನೇ ಅಲ್ವಾ, ಕೆಲಸ ಮಾಡಿದ್ರೆ ಏನು ತೊಂದರೆ ಏನಿಲ್ಲ ಅಂದ್ಕೊಂಡು ನನಗೆ ಯಾಕೆ ಅವಮಾನ ಆಗಬೇಕು ಅಂದ್ಕೊಂಡು ಬಂದ್ಬಿಟ್ಟು ಕೆಲಸ ಮಾಡ್ತಿದ್ದೆ ಕಣಪ್ಪ, ಅಷ್ಟೇ. ಇನ್ನೇನೇನು ಇಲ್ಲ ಕಣಪ್ಪ. ಬೇಜಾರು ಮಾಡ್ಕೊಳೋದು ಅದ್ರಲ್ಲಿ ಇನ್ನೇನೈತಪ್ಪ, ಅಕ್ಕನ ತೋಟನೇ ಅಲ್ವಾ, ಅದಕ್ಕೋಸ್ಕರ ಸುಮ್ಕ ಆಗ್ಬಿಟ್ಟೆ ಕಣಪ್ಪ. ಅಲ್ಲ ಕಳ್ಳ, ಹಂಗಂತ ಅವ್ರು ಹೇಳ್ಬಿಟ್ರು ಅಂತ ನಿನಗೆ ಶಿಕ್ಷೆ ಕೊಟ್ಟಿದಾರ? ಬಂದ್ಬಿಟ್ಟು ನೀನು ಅದಕ್ಕೆ ಹೊಲದಲ್ಲೆಲ್ಲ ಕೆಲಸ ಮಾಡ್ತಿದ್ಯಲ್ಲ, ಇವನು ಕೂಲಿ ಕೆಲಸವನು ನಿನಗೆ ನಿಲ್ಲಿಸ್ಕೊಂಡ್ಬಿಟ್ಟು ನಿನಗೆ ಕೆಲಸ ಮಾಡಿಸ್ತಿದ್ದಾನ? ಅಯ್ಯೋ ದಡ್ಡ, ನಿನಗೆಲ್ಲೋ ಬುದ್ಧಿ ಬರುತ್ತೆ ನಿನಗೆ. ಅದಕ್ಕೆ ಕಣೋ ಹೇಳೋದು, ಅಪ್ಪ ಅಮ್ಮಂಗೆ ಮೋಸ ಮಾಡಿ ಬರಬಾರ್ದು ಅಂತ ಯಾಕೆ ಹೇಳೋದು? ನಿನಗೆ ಈ ಪರಿಸ್ಥಿತಿ ಬರಬೇಕಿತ್ತು, ನಿನಗೆ ಬುದ್ಧಿ ಕಲೀಲಿ ಅಂತಾನೆ ತಾನೇ ಇಷ್ಟು ದಿವಸ ನಾನು ನಿನಗೆ ಇಲ್ಲಿ ಬಿಟ್ಟಿದ್ದು. ಅಲ್ಲ ಕಳ್ಳ, ನಿನ್ನ ಹೊಲ, ನಿನ್ನ ತೋಟ, ನಿನ್ನ ಗದ್ದೆ, ನಿನ್ನ ಮನೆ, ನೀನು ಕಳ್ಳ ಊರಿಗೆ ಸಾವುಕಾರ. ಅಂಥದ್ರಲ್ಲಿ ನೀನು ಈ ತೋಟ, ನಿನ್ನ ತೋಟದಲ್ಲಿ ನೀನೇ ಬಂದ್ಬಿಟ್ಟು ನೀನು ಕೂಲಿ ಮಾಡ್ತಿದ್ಯಲ್ಲ, ಬುದ್ಧಿ ಇಲ್ವಲ್ಲ ನಿನಗೆ? ಅಲ್ಲ ಕಣಪ್ಪ, ಈ ತೋಟ ಅಕ್ಕಂದಲ್ವೇನಪ್ಪ ತೋಟ ಇದು? ಅಯ್ಯೋ ದಡ್ಡ, ಈ ತೋಟ, ಈ ಮನೆ, ನಿಮ್ಮ ಅಕ್ಕ ಬಾವ ಇದಾರೆ ನೋಡು, ದೊಡ್ಡ ಮನೆ, ಆ ದೊಡ್ಡ ಮನೆ, ಈ ತೋಟ, ಆ ತೋಟ ಎಲ್ಲಾದ್ರೂ ನಂದು ಕಳ್ಳ. ನನ್ನ ಮಗಳು ಚೆನ್ನಾಗಿರ್ಲಿ ಅಂತ ನಾನು ಬಿಟ್ಟು ಹೋಗಿರೋದು. ಸರಿ, ನಾ ಇಲ್ಲೆಲ್ಲದೂ ತಗೊಂಬಿಟ್ಟು ನನ್ನ ಮಗಳು ನನ್ನ ಎಳೆಯ ಚೆನ್ನಾಗಿರ್ಲಿ ಅಂತ ಬಿಟ್ಟು ಹೋಗಿರೋದು, ಆಯ್ತಾ? ಮೊದಲು ನಿಮ್ಮ ಬಾವ ಇದಾನಲ್ಲ, ನನ್ನ ಅಳಿಯ, ಅವನು ಬಡವಾನೆ ಇದ್ದಿದ್ದು, ಚೆನ್ನಾಗಿರ್ಲಿ ನನ್ನ ಮಗಳು ಶ್ರೀಮಂತರಿ ಆಗಿರ್ಲಿ ಅಂತ ನಾನೆಲ್ಲ ಮಾಡಿಕೊಟ್ಟು ಅವಳಿಗೆ ಕೊಡಿಸಿ ಎಲ್ಲ ಚೆನ್ನಾಗಿ ನೋಡ್ಕೊಂಡು ಹೋಗ್ರಿ ಅಂತ ಬಿಟ್ಟು ಹೋಗಿರೋ ನಾನು, ಸರಿನಾ? ಅಂಥದ್ರಲ್ಲಿ ಇವ್ ನನ್ನ ಅಳಿಯ ಸ್ವಂತ ನಿನ್ನ ಕೈಲೇನೆ ಕೆಲಸ ಮಾಡಿಸ್ಬಿಟ್ಟನ. ನೀನು ಕಳ್ಳ, ಈ ಆಸ್ತಿಗೆಲ್ಲಾದ್ರೂ ವಾರಸ್ತಾರ? ನಿನಗೇನೆ ಈ ರೀತಿ ಎಲ್ಲ ಮಾಡ್ತಿದಾರ ಅಂದಮೇಲೆ ನಾನು ಸುಮ್ಮಕ್ ಬಿಡ್ತೀನ? ನಡಿ, ನಡಿ, ಅವನಿಗೆ ಸಾವುಕಾರಂಗೆ ಐತೆ, ನಡಿ. ಅವನಿಗೆ ಮನೆಯಿಂದ ಆಚೆ ಕಡೆ ಕಳಿಸ್ತೀನಿ, ನಡಿ, ಅವನಿಗೆ ಐತೆ, ಅವನಿಗೆ ಭಾಳ ಅತಿಯಾಗಿ ಆಡಿಬಿಟ್ಟಿದ್ದಾನ ಅವನು. ನನ್ನ ಮಗನ ಹತ್ರ ನೀ ಕೆಲಸ ಮಾಡೋ ಅಷ್ಟು ತಾಕತ್ತು, ದುರಂಕಾರ ಅವನಿಗೆ ಬಂದ್ಬಿಡ್ತಾ ಅವನಿಗೆ. ಏನಪ್ಪ ಹೇಳ್ತಿದ್ಯಾ? ಈ ತೋಟ, ಮನೆ ಎಲ್ಲಾನು ನಮ್ದೇನಾ? ನೀನ್ ಹೇಳ್ತಿರೋ ನಿಜ ಏನಪ್ಪ? ಅಯ್ಯೋ, ನನಗೆ ಬರ್ತಾ ಇರೋ ಕೋಪಕ್ಕೆ ಇವಾಗ ಸುಮ್ಮಕ್ ನಿನ್ಕೊಂಡ್ಬಿಟ್ರೆ ನನಗೂ ಒಳ್ಳೇದು, ನಿನ್ಗೂ ಒಳ್ಳೇದು. ಬಾರೋ, ನನ್ನ ಜೊತೆ ಬಾರೋ.